ನನಗೇನು ಕೇಳಿದ್ರು ಅಂದರೆ ವೀಸಾ ಇಂಟರ್ವ್ಯೂವಲ್ಲಿ ಫಸ್ಟ್ ಕ್ವೆಶನ್ ಬಂದು ನೀನು ಎಷ್ಟು ಕಾಲೇಜಸ್ಗೆ ಅಪ್ಲೈ ಮಾಡಿದೆ ಅಂತ ಕೇಳಿದರು. ಸೊ ನಾನೊಂದು 5-6 ಕಾಲೇಜ್ ನೇಮ್ ಹೇಳಿದ್ದೆ. ಆಮೇಲೆ ಅದರಲ್ಲಿ ನೀನು ಎಷ್ಟು ಕಾಲೇಜಲ್ಲಿ ಸೆಲೆಕ್ಟ್ ಆಗಿದೆಯಾ ಅಂತ ಕೇಳಿದರು. ಸೊ ನಾನು ಕಾಲೇಜ್ ಸೆಲೆಕ್ಟ್ ಆಗಿರೋ ಹೆಸರು ಹೇಳಿದೆ. ಅದಾದಮೇಲೆ ಸೆಲೆಕ್ಟ್ ಆಗಿರೋ ಕಾಲೇಜಲ್ಲಿ ನಾನು ಒಂದು ಸೆಲೆಕ್ಟ್ ಮಾಡಿದ್ನಲ್ಲ, ಆ ಪರ್ಟಿಕ್ಯುಲರ್ ಕಾಲೇಜ್ನೇ ಏನಕ್ಕೆ ಚೂಸ್ ಮಾಡ್ಕೊಂಡಿದ್ದೆ ಅಂತ ಅವರು ಕ್ವೆಶನ್ಸ್ ಕೇಳಿದರು. ಅದಕ್ಕೆ ನಾನೇನು ಆನ್ಸರ್ ಮಾಡಿದ್ದೆ ಅಂದರೆ, ನನಗೆ ಬೇಕಾಗಿರೋ ಪ್ರೋಗ್ರಾಮು ಬೇರೆ ನಾನು ಸೆಲೆಕ್ಟ್ ಆಗಿರೋ ಕಾಲೇಜಸ್ಸಲ್ಲಿ ಇರಲಿಲ್ಲ, ಈ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಮಾತ್ರ ಇದೆ. ಆಮೇಲೆ ಇಲ್ಲಿ ನನ್ನ ಜಾಬ್ ಆಪರ್ಚುನಿಟೀಸ್ ಚೆನ್ನಾಗಿದೆ, ಆಮೇಲೆ ಫ್ಯಾಕಲ್ಟೀಸ್ ಎಲ್ಲ ಚೆನ್ನಾಗಿದ್ದಾರೆ, ಅದಕ್ಕೆ ನಾನು ಈ ಕಾಲೇಜ್ನ ಆಪ್ಟ್ ಮಾಡಿದೆ ಅಂತ ನಾನು ಪ್ರೂವ್ ಮಾಡಿಕೊಂಡೆ. ಅದಾದಮೇಲೆ ಮಾಸ್ಟರ್ಸ್ ಮುಗಿದ್ಮೇಲೆ ಇಂಡಿಯಾಗೆ ಬರ್ತೀಯೋ ಇಲ್ವೋ ಅಂತ ಕೇಳಿದ್ರು. ಅದಕ್ಕೆ ನಾನು ಇಂಡಿಯಾಗೆ ಬರ್ತೀವಿ ಅಂತಲೇ ಅಲ್ಲಿ ಆನ್ಸರ್ ಮಾಡಬೇಕಂತೆ. ಸೊ ನಾನು ಇಂಡಿಯಾಗೆ ಬರ್ತೀನಿ ಅಂತಲೇ ಆನ್ಸರ್ ಮಾಡಿದ್ದೆ. ಇದಾದಮೇಲೆ ನೀನು US ಅಲ್ಲಿದ್ದಾಗ ನೀನು ಫೈನಾನ್ಷಿಯಲಾಗಿ ನೀನು ಹೇಗೆ ಸಪೋರ್ಟ್ ಮಾಡ್ಕೊತೀಯ ಅಂತ ಕೇಳಿದಾಗ ನಾನು ಲೋನ್ ಅಪ್ರೂವಲ್ ಲೆಟರ್ ತೋರಿಸ್ದೆ.